ನಮಸ್ಕಾರ ಸ್ನೇಹಿತರೆ, ಅಥರ್ವ ಗ್ಲೋಬಲ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಚೋಳ ಸಾಮ್ರಾಜ್ಯದ ಪ್ರಸಿದ್ಧ ಚಕ್ರವರ್ತಿಯಾಗಿರ್ತಕ್ಕಂಥ 1ನೇ ರಾಜೇಂದ್ರ ಚೋಳನ ಬಗ್ಗೆ ಗಮನಿಸೋಣ. 1ನೇ ರಾಜೇಂದ್ರ ಚೋಳ 1012ರಿಂದ 1044ರವರೆಗೆ ರಾಜ್ಯಭಾರವನ್ನ ಮಾಡಿದ್ದಾನೆ. ಈತನ ಆರಂಭಿಕ ಹೆಸರು ಮಧುರಾಂತಕ ಚೋಳ. ಈತನ ತಂದೆ ಹೆಸರು 1ನೇ ರಾಜರಾಜ ಚೋಳ. ತಾಯಿ ತ್ರಿಭುವನ ಮಹಾದೇವಿ ಅಥವಾ ವನವನ್ ಮಹಾದೇವಿ. ಈ ರಾಜೇಂದ್ರ ಚೋಳ 26 ಜುಲೈ 971ರಂದು ತಂಜಾವೂರಿನಲ್ಲಿ ಜನಿಸ್ತಾನೆ. ಮುಂದೆ 1044ರಲ್ಲಿ ಬ್ರಹ್ಮದೇಶಂ ಅಥವಾ ಸ್ಥಳದಲ್ಲಿ ಮರಣವನ್ನ ಹೊಂದಿರತಕ್ಕಂಥವನು. 1ನೇ ರಾಜಾದಿರಾಜ, 2ನೇ ರಾಜೇಂದ್ರ, ವೀರರಾಜೇಂದ್ರ ಎಂಬ 3 ಜನ ಗಂಡು ಮಕ್ಕಳು, ಅರುಳ್ ನಂಗಾಯರ್ ಮತ್ತು ಅಮ್ಮಂಗದೇವಿ ಅಂತಕ್ಕಂಥ 2 ಜನ ಹೆಣ್ಮಕ್ಕಳು ಈತನಿಗೆ ಇದ್ರು. 1ನೇ ರಾಜೇಂದ್ರ ರಾಜರಾಜನ ತರುವಾಯದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥವನು. ಈತ ತಂದೆಯಂತೆ ಪರಾಕ್ರಮಿಯಾಗಿದ್ದ, ಶೂರನಾಗಿದ್ದ, ದಿಗ್ವಿಜಯ ಕೂಡ ಆಗಿರ್ತಕ್ಕಂಥವನು. ಕ್ರಿಸ್ತಶಕ 1012ರಿಂದ ತಂದೆಯ ಅವಧಿಯಲ್ಲಿಯೇ ಉತ್ತರದಲ್ಲಿ ತನ್ನ ಪ್ರಭಾವವನ್ನ ಸ್ಥಾಪಿಸಬೇಕಾಗಿತ್ತು. ಅದಕ್ಕಾಗಿ ಹಲವಾರು ಯುದ್ಧಗಳನ್ನ ಈತ ಕೈಗೊಂಡಿದ್ದ. ಚೋಳರ ಇತಿಹಾಸದಲ್ಲಿ ವಿಶಿಷ್ಟವಾದ ಸ್ಥಾನವನ್ನ ಪಡೆದಿರತಕ್ಕಂಥ ರಾಜೇಂದ್ರ ತಂದೆಗೆ ತಕ್ಕ ಮಗನಾಗಿರ್ತಕ್ಕಂಥವನು. ಸುದೀರ್ಘವಾಗಿರ್ತಕ್ಕಂಥ ಯುದ್ಧಗಳನ್ನ ಮಾಡಿರ್ತಕ್ಕಂಥ ಈತ ಅದಕ್ಕಾಗಿ ಉತ್ತಮ ಸೈನ್ಯವನ್ನ ಕಟ್ಟಿದ್ದ. ವಿಶೇಷವಾಗಿ ಬಲಾಢ್ಯವಾಗಿರ್ತಕ್ಕಂಥ ನೌಕಾಪಡೆಯನ್ನ ಸಂಘಟಿಸಿದ್ದ. ಈತನ ಸಾಧನೆಗಳನ್ನ ಅರಿಲಿಕ್ಕೆ ಈತನೇ ಹೊರಡಿಸಿರ್ತಕ್ಕಂಥ ಹಲವಾರು ಪ್ರಶಸ್ತಿ ಶಾಸನಗಳು ನಮಗೆ ಸಹಕಾರಿಯಾಗ್ತವೆ. ರಾಜೇಂದ್ರನ ಉತ್ತರದ ದಂಡಯಾತ್ರೆ. ಚೋಳ ಸಾಮ್ರಾಜ್ಯದ ಉತ್ತರದ ಗಡಿಯಾಚೆಗೆ ಸೈನಿಕ ಕಾರ್ಯಾಚರಣೆ ಮಾಡತಕ್ಕಂಥ ಸಾಹಸಕ್ಕೆ ಕೈ ಹಾಕಿರ್ತಕ್ಕಂಥ ರಾಜೇಂದ್ರ ತಾನು ಸ್ವತಂತ್ರವಾಗಿ ಆಳುವ ಮೊದಲೇ ಅಂದ್ರೆ ತಂದೆಯ ಕಾಲದಲ್ಲಿ ಈತ ಹೋರಾಟವನ್ನ ಮಾಡ್ತಾನೆ. ಉತ್ತರದ ದಿಗ್ವಿಜಯಗಳನ್ನ ಕೈಗೊಳ್ತಾನೆ. ಮೈಸೂರು ತಲುಪುವಕ್ಕಿಂತ ಮುಂಚೆನೆ ಇಡುತ್ತರೆ ನಾಡು, ಬನವಾಸಿ, ಕೊಲ್ಲಿಪಕ್ಕೈ, ಮಣ್ಣೆಕಡ ಕಮ್ ಅಂತಕ್ಕಂಥ ಪ್ರದೇಶಗಳನ್ನ ಈತ ವಶಪಡಿಸಿಕೊಂಡಿರ್ತಕ್ಕಂಥವು. ಈ ದಂಡಯಾತ್ರೆಯಲ್ಲಿ ರಾಜೇಂದ್ರ ಸ್ವತಃ ಸೈನ್ಯದ ನಾಯಕತ್ವವನ್ನು ವಹಿಸಿ ಎಲ್ಲ ರಾಜಧಾನಿ ಪಟ್ಟಣಗಳನ್ನ ವಶಪಡಿಸಿಕೊಳ್ತಾನೆ. ಈ ವಿಜಯದ ನೆನಪಿಗೋಸ್ಕರವಾಗಿ ಮಧುಗಂಡ ಚೋಳನ್ ಅಂತಕ್ಕಂಥ ಬಿರುದನ್ನ ಕೂಡ ಈತ ಧರಿಸಿದ ಅಂತೇಳಿ ತಿರುವರಿಯೂರಿನ ಶಾಸನ ನಮ್ಗೆ ತಿಳಿಸಿಕೊಡ್ತದೆ. ರಾಜೇಂದ್ರ ಮತ್ತು ಸಿಲೋನ್. ಉತ್ತರದ ವಿಜಯದ ತರುವಾಯದಲ್ಲಿ ರಾಜೇಂದ್ರ ಇಡೀ ಸಿಂಹಳ ದ್ವೀಪವನ್ನ ಗೆಲ್ಲುವತ್ತ ತನ್ನ ಗಮನವನ್ನ ಹರಿಸ್ತಾನೆ. ಸಿಂಹಳದ ಉತ್ತರ ಭಾಗವನ್ನ ರಾಜರಾಜನು ಈಗಾಗಲೇ ಗೆದ್ದುಕೊಂಡಿದ್ದ. ಸಿಂಹಳದ ಇನ್ನು ದಕ್ಷಿಣ ಭಾಗವನ್ನ 5ನೇ ಮಹಿಂದ ಆಳ್ವಿಕೆಯನ್ನ ಮಾಡ್ತಾ ಇದ್ದ. ಶಿಲೋಣಿಗೆ ಮುತ್ತಿಗೆಯನ್ನು ಹಾಕಿರ್ತಕ್ಕಂಥ ರಾಜೇಂದ್ರ ಈ ಹಿಂದೆ ಪಾಂಡ್ಯ ರಾಜಸಿಂಹನು ಸಿಲೋನ್ದಲ್ಲಿಟ್ಟಿದ್ದ ಕಿರೀಟ, ಇಂದ್ರಹಾರ ಮತ್ತು ರಾಣಿಯರ ಬೆಲೆ ಬಾತಕ್ಕಂಥ ಆಭರಣಗಳನ್ನ ಪಡೆದುಕೊಂಡ ಅಂತೇಳಿ ಶಾಸನಗಳು ತಿಳಿಸ್ತವೆ. ಸೋತಿರ್ತಕ್ಕಂಥ ಮಹಿಂದನ ರಾಣಿ ಮತ್ತೆ ಮಗಳನ್ನ ಸೆರೆ ಇಡಲಾಗ್ತದೆ. ಬೌದ್ಧ ಗ್ರಂಥವಾಗಿರ್ತಕ್ಕಂಥ ಮಹಾವಂಶ ರಾಜೇಂದ್ರ ಸಿಂಹಳಕ್ಕೆ ಲಗ್ಗೆ ಇಟ್ಟು ಅಲ್ಲಿಯ ಚಿನ್ನದ ಪ್ರತಿಮೆ ಮತ್ತು ಬೆಲೆ ಬಾಳುವ ವಸ್ತುಗಳನ್ನ ದೋಚಿದ. ಸಿಂಹಳದ ಸಕಲ ಸಂಪತ್ತು ರಾಜೇಂದ್ರದಾಯಿತು ಅಂತೇಳಿ ತಿಳಿಸ್ತವೆ. ಹೀಗೆ ಬಲಾಢ್ಯ ನೌಕಾಪಡೆಯೊಂದಿಗೆ ರಾಜೇಂದ್ರ ಸಿಲೋನನ್ನ ತನ್ನ ವಶಕ್ಕೆ ತೆಗೆದುಕೊಳ್ತಾನೆ. ಇದೊಂದು ಮಹತ್ವದ ದಾಖಲೆ, ಇತಿಹಾಸ ಆಗಿರ್ತಕ್ಕಂಥದ್ದು. ರಾಜೇಂದ್ರ ಮತ್ತು ಪಾಂಡ್ಯರು. ಆರಂಭದಲ್ಲಿ ಪಾಂಡ್ಯರ ಸಂಘರ್ಷವನ್ನ ಎದುರಿಸ್ತಾ ಬಂದಿರತಕ್ಕಂಥ ಚೋಳರು ಮೇಲಿಂದ ಮೇಲೆ ಪಾಂಡ್ಯರ ಮೇಲೆ ಆಕ್ರಮಣಗಳನ್ನ ಮಾಡ್ತಾ ಇದ್ರು. ಈ ಹಿಂದೆ ರಾಜೇಂದ್ರನು ಪಾಂಡ್ಯರ ಮಧುರೈ ಪ್ರಾಂತಾಧಿಕಾರಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಂದ ಸಾಕಷ್ಟು ಹಿಂಸೆಯನ್ನ ಅನುಭವಿಸಿದ್ದ. ಅಂತಿಮವಾಗಿ ರಾಜೇಂದ್ರ ಪಾಂಡ್ಯರ ಮೇಲೆ ವಿಜಯವನ್ನ ಸಾಧಿಸಿ ಮಧುರೈಯನ್ನ ವಶಪಡಿಸಿಕೊಳ್ತಾನೆ. ಅಷ್ಟೇ ಅಲ್ಲದೆ ಅಲ್ಲಿ ಬೃಹತ್ ಅರಮನೆಯನ್ನ ಕಟ್ಟಿಸ್ತಾನೆ. ಇದು ಭೂಮಿಗಿಂತ ಭಾರವಾದ ಅರಮನೆ ಎಂದು ಶಾಸನವೊಂದು ವರ್ಣನೆಯನ್ನ ಮಾಡ್ತದೆ. ರಾಜೇಂದ್ರ ತನ್ನ ಸೈನಿಕ ಕಾರ್ಯಾಚರಣೆಯನ್ನ ಮುಂದುವರಿಸಿ ಕೇರಳವನ್ನ ಜಯಿಸ್ತಾನೆ. ಅಷ್ಟೇ ಅಲ್ಲದೆ ಪಶ್ಚಿಮ ಕರಾವಳಿಯನ್ನ ವಶಪಡಿಸಿಕೊಂಡು ತನ್ನ ನೌಕಾ ಶಕ್ತಿಯನ್ನ ಸಾಬೀತುಪಡಿಸ್ತಾನೆ. ಆ ಸಂದರ್ಭದಲ್ಲಿ ಪ್ರಥಮ ಚೋಳ ಪಾಂಡ್ಯ ಪ್ರಾಂತಾಧಿಕಾರಿಯಾಗಿ ಕ್ರಿಸ್ತಶಕ 1020ರಲ್ಲಿ ಜಾಟವರ್ಮನ್ ಸುಂದರ ಚೋಳ ಪಾಂಡ್ಯ ನೇಮಕಗೊಳ್ತಾರೆ.
ಚೋಳರು ಮತ್ತೆ ಕಲ್ಯಾಣದ ಚಾಲುಕ್ಯರು. ಕಲ್ಯಾಣಿ ಚಾಲುಕ್ಯ ಸಾಮ್ರಾಜ್ಯವನ್ನ ಕ್ರಿಸ್ತಶಕ 1016ರಿಂದ ಜಯಸಿಂಹ ಆಳ್ವಿಕೆಯನ್ನ ಮಾಡ್ತಾ ಇದ್ದ. ಈತ ಚೋಳರ ಅಧೀನದಲ್ಲಿದ್ದಿರತಕ್ಕಂಥ ಪ್ರದೇಶಗಳನ್ನ ಪಡಿಲಿಕ್ಕೆ ಮತ್ತೆ ಮತ್ತೆ ಸಂಘರ್ಷಕ್ಕೆ ಇಳಿತಾರೆ. ಈ ಕಾಲದಲ್ಲಿ ಕೂಡ ವೆಂಗಿಯು ಚೋಳ ಚಾಲುಕ್ಯರ ಮಧ್ಯಗಿನ ಸಂಘರ್ಷಕ್ಕೆ ಕಾರಣ ಆಗಿತ್ತು. ಈಗ ಜಯಸಿಂಹ ವೆಂಗಿ ಚಾಲುಕ್ಯರ ವ್ಯವಹಾರದಲ್ಲಿ ಹಸ್ತಕ್ಷೇಪವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ವೆಂಗಿಯ ಸಿಂಹಾಸನಕ್ಕಾಗಿ ಜಯಸಿಂಹ ವಿಮಲಾದಿತ್ಯನ ಮಗನಾಗಿರ್ತಕ್ಕಂಥ ರಾಜರಾಜ ನರೇಂದ್ರನ ವಿರುದ್ಧ 7ನೇ ವಿಜಯಾದಿತ್ಯನಿಗೆ ನೆರವನ್ನ ನೀಡ್ತಾನೆ. ಹೀಗಾಗಿ ನರೇಂದ್ರ ರಾಜೇಂದ್ರ ಚೋಳ ನೆರವನ್ನ ಕೋರ್ತಾನೆ. ರಾಜೇಂದ್ರ ಚಾಲುಕ್ಯರನ್ನ ಸೋಲಿಸಿ ಅಲ್ಲಿ ತನ್ನ ಸೋದರಿಯ ಮಗನಾಗಿರ್ತಕ್ಕಂಥ ನರೇಂದ್ರನನ್ನ ಸಿಂಹಾಸನಕ್ಕೆ ತರುವಲ್ಲಿ ಯಶಸ್ವಿ ಆಗ್ತಾನೆ. ತರುವಾಯ ತನ್ನ ಮಗಳಾಗಿರ್ತಕ್ಕಂಥ ಅಮ್ಮ ಗಂಗಾದೇವಿಯನ್ನ ನರೇಂದ್ರನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಗಂಗಾಬೈಲ್ನ ದಂಡಯಾತ್ರೆಗಳು. ರಾಜೇಂದ್ರ ಸುಮಾರು 2 ವರ್ಷಗಳ ಕಾಲ ಉತ್ತರ ದಂಡಯಾತ್ರೆಯನ್ನ ಕೈಗೊಂಡಿದ್ದವನು. ಗೋದಾವರಿ ತೀರದವರೆಗೆ ಸ್ವತಃ ರಾಜನೇ ಸೈನ್ಯದ ನಾಯಕತ್ವ ವಹಿಸಿ ದಂಡಯಾತ್ರೆಗಳಲ್ಲಿ ಪಾಲ್ಗೊಳ್ತಾನೆ. ಅದರಾಚೆ ಚೋಳ ಸೇನಾಪತಿ ಆ ಯುದ್ಧಗಳನ್ನ ಮುಂದುವರಿಸ್ತಾನೆ. ಚೋಳ ನಾಡಿನಿಂದ ಬಿಹಾರ್, ಬೆಂಗಾಲ್ದವರೆಗೂ ಚೋಳ ಸೈನ್ಯ ಯಶಸ್ವಿ ದಂಡಯಾತ್ರೆಯನ್ನ ಕೈಗೊಳ್ಳುತ್ತದೆ. ಬೆಂಗಾಳದ ಮಹಿಪಾಲ್ನನ್ನ ಸೋಲಿಸಿ ಗಂಗಾ ನದಿಯಿಂದ ಚಿದಂಬರಂ ದೇವಾಲಯದ ಪೂಜೆಗಾಗಿ ಗಂಗಾಜಲವನ್ನ ತಂದನೆಂದು ತಿರುವಳಂಗಾಡು ಶಾಸನ ತಿಳಿಸ್ತದೆ. ಸಕ್ಕರಕೊಟ್ಟಂ, ಮಣೈಕೋಣಂ, ಪಾಂಚಂಪಲ್ಲಿ, ಮಸುನಿದೇಶಂ, ಇಂದ್ರರಾಷ್ಟ್ರ, ಓಡ್ರ ವಿಷಯ, ದಂಡಭುಕ್ತಿ, ಕೋಸಲನಾಡು, ವಂಗಲ ದೇಶ, ಉತ್ತರಲಾಂಡ ಪ್ರದೇಶಗಳ ಮೇಲೆ ಆಕ್ರಮಣಗಳನ್ನ ಮಾಡಿ ಧರ್ಮಪಾಲ, ರಣಾಸುರ, ಗೋವಿಂದ ಚಂದ್ರ ಮತ್ತು ಮಹಿಪಾಲ್ರನ್ನ ಈತ ಸೋಲಿಸ್ತಾನೆ. ಗಂಗಾ ತೀರದಲ್ಲಿಯ ಈ ವಿಜಯ ತಮಿಳು ಚರಿತ್ರೆಯಲ್ಲೇ ಮಹತ್ಸಾಧನೆಯಾಗಿರ್ತಕ್ಕಂಥದ್ದು. ಇದು ತಮಿಳು ರಾಜನೊಬ್ಬ ಉತ್ತರ ದಂಡಯಾತ್ರೆ ಸಂಘಟಿಸಿದ್ದ ಪ್ರಪ್ರಥಮ ಸಾಧನೆಯಾಗಿರ್ತಕ್ಕಂಥದ್ದು. ಈ ವಿಜಯದ ನಂತರ ಗಂಗೈಕೊಂಡ ಚೋಳ ಎಂಬ ಬಿರುದನ್ನ ಧರಿಸ್ತಾನೆ. ಈತನು ನಿರ್ಮಿಸಿದ ರಾಜಧಾನಿಯನ್ನ ಗಂಗೈಕೊಂಡ ಚೋಳಪುರಂ ಅಂತೇಳಿ ಹೆಸರಿಡಲಾಗ್ತದೆ. ಇದರ ಪಕ್ಕದಲ್ಲಿಯೇ ನೀರಾವರಿ ಉಪಯೋಗಕ್ಕಾಗಿ ಚೋಳಗಂಗಂ ಎಂಬ ಕೆರೆಯನ್ನ ಕಟ್ಟಿಸ್ತಾನೆ. ಚೋಳಗಂಗಂ ಎಂಬ ಕೆರೆಯನ್ನ ನಿರ್ಮಾಣ ಮಾಡ್ತಾನೆ. 1023ರಲ್ಲಿ ರಾಜೇಂದ್ರ ಚೋಳ ಬೆಂಗಾಳದ ಮೇಲೆ ದಾಳಿಯನ್ನ ಮಾಡಿದಾಗ ಮೊಹಮ್ಮದ್ ಗಜನಿ ಗುಜರಾತ್ ಮೇಲೆ ದಾಳಿ ಮಾಡಿ ಸೋಮನಾಥ ದೇವಾಲಯವನ್ನ ಧ್ವಂಸಗೊಳಿಸಿದ್ದ. ಅಂತ ಸಂದರ್ಭದಲ್ಲಿ ರಾಜೇಂದ್ರ ಉತ್ತರದಲ್ಲಿ ದಂಡಯಾತ್ರೆ ಕೈಗೊಂಡಿದ್ದ. ಆದ್ರೆ ಗಜನಿಯ ಸಂಪರ್ಕಕ್ಕೆ ಬರಲಿಲ್ಲ ಅಂತೇಳಿ ತೋರ್ತದೆ. ಉತ್ತರ ಯಾತ್ರೆಯ ಸಂದರ್ಭದಲ್ಲಿ ಚೋಳ ರಾಜ ಹಲವು ಶೈವ ಸಂತರನ್ನ ರಾಜಧಾನಿಗೆ ಕರ್ತರ್ತಾನೆ. ಅವರಲ್ಲಿ ಒಬ್ಬನಾಗಿರ್ತಕ್ಕಂಥವನು ಮೇಯ ಕಂದಾರ್ ಅಂತಕ್ಕಂಥವನು. ಈತ ಶಿವಜ್ಞಾನ ಬೋಧಂ ಅಂತಕ್ಕಂಥ ಕೃತಿಯನ್ನ ರಚನೆ ಮಾಡಿರ್ತಕ್ಕಂಥವನು. ಈ ಕಡೆಗೆ ವೆಂಗಿಯಲ್ಲಿ ಮತ್ತೆ ಚಾಲುಕ್ಯ 7ನೇ ವಿಜಯಾದಿತ್ಯನು ನರೇಂದ್ರನನ್ನ ಹೊರತಳ್ಳಿ ಅಧಿಕಾರಕ್ಕೆ ಬರ್ತಾನೆ. ಆಗ ರಾಜರಾಜ ತನ್ನ ಸೈನ್ಯವನ್ನ ಕಳುಹಿಸಿ ಮತ್ತೆ ಆತನಿಗೆ ಸಿಂಹಾಸನವನ್ನ ದೊರಕಿಸಿಕೊಡ್ತಾನೆ. ಮುಂದೆ 1042ರಲ್ಲಿ 1ನೇ ಸೋಮೇಶ್ವರ ವೆಂಗಿಯ ಮೇಲೆ ದಾಳಿಯನ್ನ ಮಾಡ್ತಾನೆ. ಆಗ ರಾಜೇಂದ್ರ ವಯೋವೃದ್ಧನಾಗಿದ್ದ. ಹಾಗಾಗಿ ತನ್ನ ಅಳಿಯನಾಗಿರ್ತಕ್ಕಂಥ ನರೇಂದ್ರಿಗೆ ಸಹಾಯವನ್ನ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ರಾಜೇಂದ್ರನ ಶ್ರೀ ವಿಜಯದ ಮೇಲಿನ ದಂಡಯಾತ್ರೆ. ಶ್ರೀ ವಿಜಯದ ಮೇಲಿನ ರಾಜೇಂದ್ರನ ದಂಡಯಾತ್ರೆ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ತನ್ನ ಬಲಾಢ್ಯ ನೌಕಾಪಡೆಯು ಶ್ರೀ ವಿಜಯದ ರಾಜನಾದ ಸಂಗ್ರಾಮ ವಿಜಯೋತ್ತುಂಗ ವರ್ಮನನ್ನ ಕದರಂ ಅಂತಕ್ಕಂಥ ಯುದ್ಧದಲ್ಲಿ ಸೋಲಿಸ್ತಾನೆ. ಈ ಸಂದರ್ಭದಲ್ಲಿ ಪಣ್ಣಾಯ್, ಮಲಯ್ಯೂರು, ಇಳಮೂರು ದೇಶಂ ಹೀಗೆ ಮೊದಲಾದ ಪ್ರದೇಶಗಳನ್ನ ವಶಪಡಿಸಿಕೊಳ್ತಾನೆ. ಈ ವಿಜಯ ಸಾಗರೋತ್ತರ ವ್ಯಾಪಾರವನ್ನ ವೃದ್ಧಿ ಮಾಡಲಿಕ್ಕೆ ತುಂಬಾ ಸಹಾಯಕವಾಗ್ತದೆ. ಅಷ್ಟೇ ಅಲ್ಲದೆ ಅಲ್ಲಿ ಮಣಿಗ್ರಾಮಗಳು ಅಂತಕ್ಕಂಥ ವ್ಯಾಪಾರಿ ಸಂಘವನ್ನ ಕೂಡ ಈತ ಸ್ಥಾಪನೆ ಮಾಡ್ತಾನೆ. ಈ ದಂಡಯಾತ್ರೆ ಮೂಲಕವಾಗಿ ಮಲಯ, ನಿಕೋಬಾರ್ ದ್ವೀಪಗಳೆಲ್ಲ ಚೋಳರ ಕೈ ಸೇರ್ತವೆ. ಈ ಪ್ರದೇಶಗಳನ್ನ ನೋಡ್ಕೊಳ್ಳಿಕ್ಕೆ ಚೋಳರು ತಮ್ಮ ರಾಯಭಾರಿಗಳನ್ನ ಅಲ್ಲಿ ನೇಮಕ ಮಾಡ್ತಾರೆ. ರಾಜೇಂದ್ರ ಚೋಳ
ಚೀನಾ ದೇಶದ ರಾಜನ ಆಸ್ಥಾನಕ್ಕೆ ತನ್ನ 2 ರಾಯಭಾರಿಗಳನ್ನ ಕಳಿಸಿಕೊಟ್ಟಿದ್ದಂತೆ. ರಾಜೇಂದ್ರ ಧಾರ್ಮಿಕ ಸಹಿಷ್ಣುವಾಗಿದ್ದು ಸರ್ವ ಧರ್ಮಗಳ ಪೋಷಕನಾಗಿದ್ದ. ಈತ ಶಿವನ ಆರಾಧಕನಾಗಿದ್ದ. ದಕ್ಷಿಣ ಅರ್ಕಾಟ್ ಜಿಲ್ಲೆಯ ಎನ್ನಾಯಿರಂ ಎಂಬಲ್ಲಿ ವೈದಿಕ ಕಾಲೇಜ್ ಒಂದನ್ನು ಸ್ಥಾಪನೆ ಮಾಡ್ತಾನೆ. ಅಲ್ಲಿ 340 ವಿದ್ಯಾರ್ಥಿಗಳು, 14 ಜನ ಶಿಕ್ಷಕರಿದ್ರು. ಇಲ್ಲಿ ವೇದ, ಮೀಮಾಂಸೆ, ವ್ಯಾಕರಣ, ನ್ಯಾಯಶಾಸ್ತ್ರಗಳನ್ನ ಬೋಧಿಸಲಾಗ್ತಾ ಇತ್ತು. ಹೀಗೆ ರಾಜೇಂದ್ರ ಚೋಳ ಕೈಗೊಂಡಿರ್ತಕ್ಕಂಥ ಸಾಧನೆಗಳಿಂದ ತನ್ನ ಪ್ರಭುತ್ವದ ಸಂಕೇತವಾಗಿ ಮುದಿಗೊಂಡ ಚೋಳ, ಪಂಡಿತ ಚೋಳ, ವೀರರಾಜೇಂದ್ರ, ಗಂಗೈಕೊಂಡ ಚೋಳ, ಕದ್ರಂಕೊಂಡ ಚೋಳ ಮೊದಲಾದ ಬಿರುದುಗಳನ್ನ ಧರಿಸಿದ್ದ. ಈತ ಕಟ್ಟಿಸಿದ ಗಂಗೈಕೊಂಡ ಚೋಳಪುರಂ ದೇವಾಲಯ ಕೌಶಲ್ಯ ಹಾಗೂ ಸೌಂದರ್ಯಪೂರ್ಣ ದೇವಾಲಯವಾಗಿರ್ತಕ್ಕಂಥದ್ದು. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಅಥರ್ವ ಗ್ಲೋಬಲ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ.